ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟು ಪರ್ಸೆಂಟ್ ಕಮಿಷನ್? ಇಷ್ಟು ದಿನ ಮುಡಾ ವಾಲ್ಮೀಕಿ ಹಗರಣ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಆಯಿತು. ಇದೀಗ ಹಾಗೆ ಮಾಜಿ ಸಿಎಂಗಳ ಮಧ್ಯೆ ಕಮಿಷನ್ ವಾರ್ ಸ್ಟಾರ್ಟ್ ಆಗಿದೆ ನೋಡಿ. ಬಿಜೆಪಿ ಸರ್ಕಾರ ಇದ್ದಾಗ 40% ತೆಗೆದುಕೊಳ್ಳಲಾಗ್ತಾ ಇತ್ತು ಅಂತ ಕಾಂಗ್ರೆಸ್ನವರು ರಸ್ತೆಗಳಲ್ಲಿ ಬೊಬ್ಬೆ ಹೊಡೆದ್ರು. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟು ಪರ್ಸೆಂಟ್ ಕಮಿಷನ್ ತೆಗೆದುಕೊಳ್ತಾ ಇದ್ದಾರೆ? ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಂತಹದ್ದೊಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಎಂದಿನಂತೆ ಗಾಳಿಯಲ್ಲಿ ಗುಂಡು ಹೊಡೆದ್ರಾ ಅಥವಾ ಆಧಾರವನ್ನ ಇಟ್ಟುಕೊಂಡು ಹೇಳಿದ್ರಾ ಗೊತ್ತಿಲ್ಲ. ಆದರೆ ಇಷ್ಟೆಲ್ಲ ವಿವಾದಗಳು ಹಾಗೆ ಆರೋಪಗಳ ಮಧ್ಯೆ ಕಾಂಗ್ರೆಸ್ ಆಡಳಿತದಲ್ಲಿ 60% ಕಮಿಷನ್ ಅನ್ನ ಪಡೆಯಲಾಗ್ತಾ ಇದೆ ಎಂಬ ಹೇಳಿಕೆಯನ್ನ ಕೊಟ್ಟು ರಾಜಕೀಯ ಆಡಳಿತ ವಲಯದಲ್ಲಿ ತಲ್ಲಣವನ್ನ ಮೂಡಿಸಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ 40% ಆರೋಪ ಮಾಡಿದ್ದ ದ್ವೇಷಕ್ಕಾಗಿ ಕಾಂಗ್ರೆಸ್ ವಿರುದ್ಧ 60% ಹೇಳಿಕೆ ನೀಡಿದ್ರ ಕುಮಾರಸ್ವಾಮಿ. ಒಟ್ಟಿನಲ್ಲಿ ಸರ್ಕಾರಗಳಲ್ಲಿ ಕಮಿಷನ್ ವಿಚಾರ ಜೋರಾಗಿ ಸದ್ದು ಮಾಡ್ತಾ ಇದೆ. ಇದು ಹಾಗೆ ಮಾಜಿ ಸಿಎಂಗಳ ಮಧ್ಯೆ ಭಾರೀ ವಾಕ್ಸಮರಕ್ಕೆ ಕಾರಣವಾಗಿದೆ. ಭಾನುವಾರ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಮಾಜಿ ಸಿಎಂ ಮತ್ತು ಹಾಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ 60% ಕಮಿಷನ್ ಪಡಿತಾ ಇದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ ಗುತ್ತಿಗೆದಾರರೇ ಮಾಹಿತಿಯನ್ನ ನೀಡಿದ್ದಾರೆ. ವಿಧಾನಸೌಧದಲ್ಲೇ ಸಚಿವರಿಗೆ ಕಮಿಷನ್ ಹೋಗ್ತಾ ಇದೆ ಅಂತ ಕಿಡಿಯನ್ನ ಹೊತ್ತಿಸಿದ್ದಾರೆ. ಪ್ರತಿಯೊಂದು ಇಲಾಖೆಯಲ್ಲಿ ಆಯಾ ಇಲಾಖೆಯ ಸಚಿವರಿಗೆ ಕಮಿಷನ್ ಕೊಟ್ಟ ಮೇಲೆಯೇ ನಂತರ ಹಣ ಬಿಡುಗಡೆಯಾಗುತ್ತೆ ಅಂತೆ. ಹೀಗೆ ಕೇಂದ್ರ ಸಚಿವರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಂತೆ ಇತ್ತ ಸಿಎಂ ಸಿದ್ದರಾಮಯ್ಯ ಕಾದು ಕೆಂಡದಂತಾಗಿದ್ದಾರೆ. ಕುಮಾರಸ್ವಾಮಿ ಹೀಗೆ ಆರೋಪ ಮಾಡ್ತಾ ಇದ್ದಾರೆ ಎಂದು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ನಾಯಕರ ಪಿತ್ತ ನೆತ್ತಿಗೇರಿತ್ತು. ದಾವಣಗೆರೆಯಲ್ಲಿ ಕುಮಾರಸ್ವಾಮಿಯವರಿಗೆ ತಿರುಗೇಟು ನೀಡಿದ ಸಿದ್ದರಾಮಯ್ಯ, ಕುಮಾರಸ್ವಾಮಿ ಯಾವ ಆಧಾರದಲ್ಲಿ ಆರೋಪ ಮಾಡಿದ್ದಾರೆ, ಅವರ ಬಳಿ ದಾಖಲೆ ಏನಾದರೂ ಇದೆಯಾ ಅಂತ ಪ್ರಶ್ನೆಯನ್ನ ಎತ್ತಿದ್ದಾರೆ. ಅಲ್ಲದೆ ಆರೋಪ ಮಾಡೋರು ಮೊದಲು ದಾಖಲೆಗಳನ್ನು ಇಟ್ಕೊಂಡು ಆರೋಪ ಮಾಡಬೇಕು. ಹೀಗೆ ಕಿಡಿ ಹೊತ್ತಿಸಿ ಓಡಿ ಹೋಗೋದಲ್ಲ. ಅವರು 60% ಕಮಿಷನ್ ಅನ್ನ ಪಡಿತಾ ಇರುವ ಬಗ್ಗೆ ದಾಖಲೆಗಳಿದ್ರೆ ತೋರಿಸ್ಲಿ, ಅದನ್ನ ಸಾಬೀತು ಮಾಡಲಿ, ಆಗ ನೋಡೋಣ ಅಂತ ಸವಾಲನ್ನ ಹಾಕಿದ್ದಾರೆ. ವಿಪಕ್ಷದವರಿಗೆ ಕೇವಲ ಆರೋಪ ಮಾಡುವುದು ಕೆಲಸವಲ್ಲ. ಸರ್ಕಾರದ ಬಗ್ಗೆ ಹಾಗೆ ಆಧಾರಗಳಿಲ್ಲದೆ ಆರೋಪ ಮಾಡುವುದು ಸರಿಯಲ್ಲ. ಇವರಿಗೆ ಆರೋಪ ಮಾಡಬೇಕು ಅಂತ ಇದ್ರೆ ದಾಖಲೆಗಳನ್ನು ಇಟ್ಟುಕೊಂಡು ಮಾಡಲಿ. ಈಗ ಅವರು ಮಾಡಿರುವ ಆರೋಪಕ್ಕೆ ದಾಖಲೆಗಳನ್ನು ಕೊಡಬೇಕು ಅಂತ ಆಗ್ರಹಿಸಿದ್ರು. ಹೌದು, ಹಿಂದೆ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಇದೇ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಪಡೆಯೇ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪವನ್ನ ಮಾಡಿತ್ತು. ಅಲ್ಲದೆ ರಸ್ತೆಗಳಲ್ಲಿ ಸಿಎಂ ಪೋಸ್ಟರ್ಗಳನ್ನು ಹಚ್ಚಿ ಬಿಜೆಪಿ ಸರ್ಕಾರದ ವಿರುದ್ಧ ಬಹಳ ದೊಡ್ಡ ಮಟ್ಟದ ಸಂಗ್ರಾಮವನ್ನೇ ಮಾಡಿತ್ತು. ಅದಲ್ಲದೆ ಈ ವಿಚಾರವನ್ನ 2023ರ ವಿಧಾನಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಬ್ರಹ್ಮಾಸ್ತ್ರವನ್ನಾಗಿ ಬಳಸಿಕೊಂಡಿತ್ತು. ಚುನಾವಣೆಯ ವೇಳೆ ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯ ಸೇರಿದಂತೆ ಹಲವಾರು ನಾಯಕರು 40% ಕಮಿಷನ್ ವಿಚಾರವನ್ನ ಮುನ್ನೆಲೆಯಾಗಿ ಇಟ್ಕೊಂಡು ಪ್ರಚಾರವನ್ನ ನಡೆಸಿದ್ರು. ಇದನ್ನ ಬಹುತೇಕ ಜನರು ನಂಬಿದ್ದರೂ ಮಾತ್ರವಲ್ಲ, ಬಿಜೆಪಿ ಸರ್ಕಾರ ಮತ್ತು ಆಗಿನ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿ ಸರ್ಕಾರದ ವಿರುದ್ಧ ಆಕ್ರೋಶಕ್ಕೂ ಕೂಡ ಒಳಗಾಗಿದ್ರು. ಈ ಕಮಿಷನ್ ವಿಚಾರ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಹೊಡೆತವನ್ನ ನೀಡಿದ್ದಲ್ಲದೆ ಬಿಜೆಪಿ ಸೋಲಿಗೂ ಕೂಡ ಪ್ರಮುಖ ಕಾರಣ ಕೂಡ ಆಯಿತು. ಈಗ ಕಾಂಗ್ರೆಸ್ ವಿರೋಧಿಯಾಗಿರುವ ಬಿಜೆಪಿ ಮತ್ತು ಜೆಡಿಎಸ್ ಅದೇ ಹಾದಿಯನ್ನ ಹಿಡಿದಂತೆ ಕಾಣ್ತಾ ಇದೆ. ಹಿಂದೆ ಅವರು ಹೇಗೆ ಆರೋಪಗಳನ್ನ ಮಾಡಿ ಬಿಜೆಪಿಯನ್ನ ಬಗ್ಗು ಬಡಿದ್ರೋ ಹಾಗೆ ಇದೀಗ ಬಿಜೆಪಿ ಮತ್ತು ಜೆಡಿಎಸ್ ಕಾಂಗ್ರೆಸ್ ಅನ್ನು ಹಿಮ್ಮೆಟ್ಟಿಸಲು ಮುಂದಾದಂತೆ ಕಾಣ್ತಾ ಇದೆ. ಇದಕ್ಕೆ ಉದಾಹರಣೆಗಳಂದ್ರೆ ಇತ್ತೀಚೆಗೆ ಶುರುವಾಗಿ ಸಚಿನ್ ಪಾಂಚಾಳ ಆತ್ಮಹತ್ಯೆ ಹೋರಾಟ, ಗುತ್ತಿಗೆದಾರರಿಗೆ ಸರಿಯಾಗಿ ಹಣ ಬಿಡುಗಡೆ ವಿಚಾರ, ಕಮಿಷನ್ ಆರೋಪ, ವರ್ಫ್ ವಿವಾದ, ಹೀಗೆ ಪ್ರತಿಯೊಂದು ವಿಷಯದ ವಿರುದ್ಧ ಬಿಜೆಪಿ ಬೀದಿಗಿಳಿತಾ ಇದೆ. ಈ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿಹಾಕುವುದು, ಪಾಂಚಾಳ ಆತ್ಮಹತ್ಯೆ ಕೇಸ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನ ಪಡೆಯುವುದು, ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಕಂದಕ ಉಂಟು ಮಾಡೋದು, ಆದಷ್ಟು ಬೇಗ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸೋದು ಬಿಜೆಪಿ ಮತ್ತು ದೋಸ್ತಿ ಜೆಡಿಎಸ್ನ ಗುರಿಯಾಗಿದೆ. ಈ ಉದ್ದೇಶದಿಂದಲೇ ಸರ್ಕಾರದ ವಿರುದ್ಧ ಮೇಲಿಂದ ಮೇಲೆ ಆರೋಪಗಳು ಕೇಳಿಬರ್ತಾ ಇದೆ. ಇವೆಲ್ಲ ಬಿಜೆಪಿ ಮತ್ತು ಜೆಡಿಎಸ್ಗೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಅನ್ನ ತಂದು ಕೊಡುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಬಿಜೆಪಿ ಹೋರಾಟ ಮಾತ್ರ ನಿರಂತರವಾಗಿದೆ.
ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.